ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರುವಂತಹ PDO ಮತ್ತು VAO ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಪದೇ ಪದೇ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ 100 ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಡೇಟಾವನ್ನು ಮಾಹಿತಿಯನ್ನಾಗಿ ಪರಿವರ್ತಿಸೋದಕ್ಕೆ ಈ ರೀತಿ ಕರೀತಾರೆ. ಡೇಟಾ ಅಥವಾ ಡಾಟಾ ಇರುತ್ತಲ್ಲ, ಇದನ್ನ ಇನ್ಫಾರ್ಮೇಷನ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಡೇಟಾ ಪರಿವರ್ತನೆ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಣಕಯಂತ್ರದ ಪಿತಾಮಹ ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಾರ್ಲ್ಸ್ ಬ್ಯಾಬೇಜ್ ಇವರನ್ನ ಗಣಕಯಂತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಕ್ಯೂಮ್ ಟ್ಯೂಬ್. ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಬಳಸಿ ಗಣಕಯಂತ್ರವನ್ನು ಸೃಷ್ಟಿ ಮಾಡಲಾಗಿತ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಕೆಳಗಿನ ಯಾವ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ? ಸರಿಯಾದ ಉತ್ತರ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ? ಸರಿಯಾದ ಉತ್ತರ ಇನಿಯಾಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನಿಯಾಕ್ ಇದೆಯಲ್ಲ, ಇದು ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ. ಮೊದಲ ತಲೆಮಾರಿನ ಕಂಪ್ಯೂಟರ್ನ ಅಂಶ ಏನು? ಸರಿಯಾದ ಉತ್ತರ ನಿರ್ವಾತ ನಾಳಗಳು ಮತ್ತು ಕವಾಟಗಳು. ಮೊದಲ ತಲೆಮಾರಿನ ಕಂಪ್ಯೂಟರ್ನ ಪ್ರಮುಖ ಅಂಶ ಏನು ಕೇಳಿದ್ರೆ ನಿರ್ವಾತ ನಾಳಗಳು ಮತ್ತು ಕವಾಟಗಳೇ ಆಗಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾದ ತಂತ್ರಾಂಶ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವ್ಯಾಕ್ಯೂಮ್ ಟ್ಯೂಬ್ಸ್. ಐದನೇ ಪೀಳಿಗೆಯ ಕಂಪ್ಯೂಟರ್ನ ಮುಖ್ಯ ಆಕರ್ಷಣೆ ಏನು? ಸರಿಯಾದ ಉತ್ತರ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದು ಐದನೇ ತಲೆಮಾರಿನ ಕಂಪ್ಯೂಟರ್, 5th ಜನರೇಷನ್ ಅಂತ ನಾವೇನು ಕರಿತೀವಲ್ಲ, ಇದರ ಪ್ರಮುಖ ಆಕರ್ಷಣೆ ಆಗಿದೆ. ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು? ಸರಿಯಾದ ಉತ್ತರ ಪ್ಯಾಸ್ಕಲೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯಾಸ್ಕಲೈನ್ ಇದನ್ನ 1652ರಲ್ಲಿ ಕಂಡುಹಿಡಿಯಲಾಯಿತು. ಪ್ಯಾಸ್ಕಲೈನ್ ಅನ್ನು ಇದು ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಹೌದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೌಸ್ ಮತ್ತು ಕೀಬೋರ್ಡ್ ಇವೆರಡೂ ಕೂಡ ಇನ್ಪುಟ್ ಸಾಧನಗಳಾಗಿವೆ. ಸೊ ಪ್ರಿಂಟರ್ ಏನು ಕೇಳಿದ್ರೆ ಔಟ್ಪುಟ್ ಸಾಧನ. ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನವಾಗಿದೆ? ಸರಿಯಾದ ಉತ್ತರ ಮೌಸ್. ಮೌಸ್ ಮೂಲಕ ನಾವು ಈ ರೀತಿ ಪಾಯಿಂಟಿಂಗ್ ಅನ್ನು ಮಾಡ್ತೀವಿ ಮತ್ತು ಡ್ರಾಯಿಂಗ್ ಮಾಡಲು ಕೂಡ ಯೂಸ್ ಆಗುವಂಥ ಸಾಧನವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೌಸ್ನ ಎಡ ಬಟನ್ ಅನ್ನು 2 ಬಾರಿ ವೇಗವಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಅದರ ಅರ್ಥ ಏನು? ಸರಿಯಾದ ಉತ್ತರ ಡಬಲ್ ಕ್ಲಿಕ್ಕಿಂಗ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೌಸ್ ಪಾಯಿಂಟರ್ನ ವೇಗವನ್ನು ಬಳಸಿಕೊಂಡು ಸರಿ ಹೊಂದಿಸಬಹುದು. ಯಾವುದನ್ನು ಸರಿ ಹೊಂದಿಸಬಹುದು ಕೇಳಿದ್ರೆ ಪಾಯಿಂಟರ್ ಆಯ್ಕೆಗಳ ಟ್ಯಾಬ್ ಅನ್ನು ಸರಿಪಡಿಸಬಹುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಾಯಿಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತವೆ. ಸರಿಯಾದ ಉತ್ತರ ಟ್ರ್ಯಾಕ್ ಬಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಾಯಿಂಟಿಂಗ್ ಉಪಕರಣಗಳು ಟ್ರ್ಯಾಕ್ ಬಾಲ್ನ ಒಳಗೊಳ್ಳುತ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಸೆಸರೀಸ್ ಬಿಡಿ ಭಾಗಗಳನ್ನು ಕಂಪ್ಯೂಟರ್ನಲ್ಲಿ ಸಂಪರ್ಕಿಸುವ ಸ್ಥಳ ಯಾವುದು? ಸರಿಯಾದ ಉತ್ತರ ಪೋರ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನಲ್ಲಿ ಪರಿಕರಗಳನ್ನು ಸಂಪರ್ಕಿಸುವ ಸ್ಥಳವನ್ನು ಈ ರೀತಿ ಕರಿತೀವಿ. ಸರಿಯಾದ ಉತ್ತರ ಅಗೇನ್ ಇದನ್ನ ಪೋರ್ಟ್ ಅಂತ ಕರಿತೀವಿ. ಯಾವುದೇ ಐಕಾನ್ಗೆ ಸಂಬಂಧಿಸಿದ ಪ್ರಾಪರ್ಟಿಗಳನ್ನು ತೆರೆಯಲು ಮೌಸ್ನ ಯಾವ ಬಟನ್ ಬಳಸ್ತಾರೆ? ಸರಿಯಾದ ಉತ್ತರ ಮೌಸ್ನ ರೈಟ್ ಬಟನ್ನ ಬಳಸ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು? ಸರಿಯಾದ ಉತ್ತರ OCR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕಾಗಿ ಬಳಸಬಹುದು? ಸರಿಯಾದ ಉತ್ತರ OCR. ಅಗೇನ್ OCR. ವಿಷಯ ಚಿತ್ರಣ ಮುದ್ರಣ ಅಂದರೆ ಚಿತ್ರಗಳನ್ನು ಟೆಕ್ಸ್ಟ್ ಆಗಿ ಚೇಂಜ್ ಮಾಡೋದು. ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡಲು ಯಾವ ಸಾಧನವನ್ನು ಬಳಸಬಹುದು? ಸರಿಯಾದ ಉತ್ತರ ಅಗೇನ್ OCR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಬ್ ಕ್ಯಾಮ್ ಯಾವ ಬಗೆಯ ಸಾಧನವಾಗಿದೆ? ವೆಬ್ ಕ್ಯಾಮ್ ಒಂದು ಯಾವ ಬಗೆಯ ಸಾಧನವಾಗಿದೆ? ಸರಿಯಾದ ಉತ್ತರ ವೆಬ್ ಕ್ಯಾಮ್ ಇದೆಯಲ್ಲ, ಇದು ಬೇಸಿಕಲಿ ಇನ್ಪುಟ್ ಸಾಧನವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಿಫ್ಟ್ ಕೀಯನ್ನು ಹಿಡಿದಿಟ್ಟುಕೊಂಡು ಮತ್ತು ಪ್ರತಿಬಿಂಬವನ್ನು ತಿರುಗಿಸುವುದು ಈ ಕಂತುಗಳಲ್ಲಿ. ಸರಿಯಾದ ಉತ್ತರ 15 ಡಿಗ್ರಿ. ಯಾವುದೇ ಚಿತ್ರವನ್ನು ಅದು ಶಿಫ್ಟ್ ಕೀ ಬಟನ್ ಇಟ್ಕೊಂಡು ತಿರುಗಿಸ್ತಾ ಇದ್ದಾಗ ಅದು 15 ಡಿಗ್ರಿ ಆಗಿ ತಿರುಗ್ತಾ ಹೋಗುತ್ತೆ ಈ ರೀತಿ. ಇದು ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಸರಿಯಾದ ಉತ್ತರ ಸ್ಕ್ಯಾನರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುದ್ರಿತ ಫೋಟೋವನ್ನು ಕಂಪ್ಯೂಟರ್ಗೆ ನೀಡಲು ಬಳಸುವ ಆಗಮನಾಂಗ ಯಾವುದು? ಸರಿಯಾದ ಉತ್ತರ ಸ್ಕ್ಯಾನರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಿಂಟೆಡ್ ಫೋಟೋವನ್ನು ಕಂಪ್ಯೂಟರ್ಗೆ ನೀಡಲು ಬಳಸುವಂತಹ ಒಂದು ಆಗಮನಾಂಗ ಇದು. MCR ಎಂಬುದು ಒಂದು ಏನಾಗಿದೆ? ಸರಿಯಾದ ಉತ್ತರ ಇದೊಂದು ಇನ್ಪುಟ್ ಡಿವೈಸ್ ಆಗಿದೆ. MCR ಇಸ್ ಅ ಇನ್ಪುಟ್ ಡಿವೈಸ್. ಪ್ರದರ್ಶಿಸಲಾದ ಸಿಸ್ಟಮ್ ದಿನಾಂಕ ಮತ್ತು ಸಮಯ ತಪ್ಪಾಗಿದ್ದರೆ ನೀವು ಇದನ್ನು ಬಳಸಿಕೊಂಡು ಮರು ಹೊಂದಿಸಬಹುದು. ಸರಿಯಾದ ಉತ್ತರ ನಿಯಂತ್ರಣ ಫಲಕ, ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲ್. ಈ ಕಂಟ್ರೋಲ್ ಪ್ಯಾನಲ್ ಅನ್ನು ಬಳಸಿಕೊಂಡು ಟೈಮ್ ಮತ್ತು ಡೇಟ್ ತಪ್ಪಾಗಿದ್ರೆ ಸರಿ ಮಾಡಬಹುದು. ಈ ಕೆಳಗಿನ ಯಾವುದು ಫೈಲ್, ಫೋಲ್ಡರ್ ಅಥವಾ ಪ್ರೋಗ್ರಾಮ್ ಅನ್ನು ಸೂಚಿಸುವ ಸಣ್ಣ ಚಿತ್ರವಾಗಿದೆ? ಸರಿಯಾದ ಉತ್ತರ ಐಕಾನ್. ಇದಕ್ಕೆ ನಾವು ಐಕಾನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಂಪ್ಯೂಟರ್ ಮೇಲ್ಗಡೆ ಈ ಥರ ಫೋಲ್ಡರ್ ಇರುತ್ತಲ್ಲ, ಈ ಫೋಲ್ಡರ್ಗಳಿರ್ಬೋದು, ಚಿಕ್ಕ ಚಿಕ್ಕ ಚಿತ್ರಗಳಿರ್ಬೋದು, ಫೈಲ್ ಇರ್ಬೋದು, ಇದನ್ನು ನಾವು ಐಕಾನ್ ಅಂತ ಕರಿತೀವಿ. ಇತ್ತೀಚೆಗೆ ಅಳಿಸಲಾದ ಫೈಲ್ಗಳನ್ನು ಸಂಗ್ರಹಿಸುವುದು ಎಲ್ಲಿ? ಸರಿಯಾದ ಉತ್ತರ ರೀಸೈಕ್ಲಿಂಗ್ ಬಿನ್. ಅಂದರೆ ಅದು ಶಾಶ್ವತವಾಗಿ ಅಂದರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರೋದಿಲ್ಲ. ಇತ್ತೀಚೆಗೆ ಅಳಿಸಲಾದ ಮೀನ್ಸ್ ಡಿಲೀಟ್ ಮಾಡಲಾದ ಅಂತೇಳಿ. ನಾವು ಯಾವುದಾದ್ರೂ ಒಂದು ಫೈಲನ್ನು, ಫೋಟೋವನ್ನು ಕಂಪ್ಯೂಟರಲ್ಲಿ ಡಿಲೀಟ್ ಮಾಡಿದ್ರೆ ಅದು ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ನಾವು ಅದನ್ನ ಡಿಲೀಟ್ ಮಾಡಲೇಬೇಕು ಅಂತ ಕಂಡ್ರೆ, ಅಂದರೆ ನಾವು ಇದು ಬೇಡವೇ ಬೇಡ ಅಂತ ಕಂಡ್ರೆ ರೀಸೈಕ್ಲಿಂಗ್ ಹೋಗಿ ಅಗೈನ್ ಡಿಲೀಟ್ ಕೊಟ್ಟರೆ ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಅಲ್ಲಿವರೆಗೆ ಅದು ಡಿಲೀಟ್ ಆಗಿರೋದಿಲ್ಲ, ಬದಲಾಗಿ ರೀಸೈಕ್ಲಿಂಗ್ ಬಿನ್ನಲ್ಲಿ ಇರುತ್ತೆ. ಸ್ಟಾರ್ಟ್ ಬಟನ್ ಯಾವ ಬಾರ್ನಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಸ್ಟಾರ್ಟ್ ಬಟನ್ ಇರುತ್ತಲ್ಲ, ಇದು ಕಾರ್ಯ ಈ ಬಾರ್ನಲ್ಲಿ ಕಂಡು ಬರುತ್ತೆ. ಸ್ಟಾರ್ಟ್ ಬಟನ್ ಸಾಮಾನ್ಯವಾಗಿ ಈ ಕೆಳಭಾಗದ ಒಂದು ಲೈನ್ನಲ್ಲಿ, ಲೇಯರ್ನಲ್ಲಿ ಕಂಡು ಬರುವಂಥದ್ದು. ವಿಂಡೋಸ್ನಲ್ಲಿ ಡೆಸ್ಕ್ಟಾಪ್ನ ಹಿನ್ನೆಲೆಗೆ ಈ ಹೆಸರಿದೆ? ಸರಿಯಾದ ಉತ್ತರ ವಾಲ್ ಪೇಪರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಿನಕ್ಸ್ ಎಂದರೇನು? ಲಿನಕ್ಸ್ ಅನ್ನೋದಿದೆಯಲ್ಲ, ಇದೊಂದು ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಯಾವುದು? ಯಾವುದು ಗುಂಪಿಗೆ ಸೇರದ ಪದ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಲಿನಕ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಿನಕ್ಸ್ ಒಂದು ಬಗೆಯ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಯಾವ ಬಗೆಯ ಆಪರೇಟಿಂಗ್ ಸಿಸ್ಟಮ್ ಲಿನಕ್ಸ್ ಅನ್ನೋದು? ಸರಿಯಾದ ಉತ್ತರ ಇದು ತೆರೆದ ಮೂಲದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪಲ್ನಿಂದ ಅಭಿವೃದ್ಧಿಗೊಳಿಸಲ್ಪಟ್ಟ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಸರಿಯಾದ ಉತ್ತರ ಮ್ಯಾಕ್ OS. ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಇದು ಆಪಲ್ನಿಂದ ಇಂಪ್ರೂವೈಸ್ಡ್ ಅಭಿವೃದ್ಧಿಪಡಿಸಲಾದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ನಿಯಂತ್ರಿಸಿ ಬಳಕೆದಾರರಿಗೆ ಕಂಪ್ಯೂಟರ್ನೊಂದಿಗೆ ವ್ಯವಹರಿಸಲು ಸಹಾಯಕವಾಗುವ ಕಾರ್ಯಕ್ರಮ ಯಾವುದು? ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಅದು ಏನಂದರೆ ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಬಳಕೆದಾರರಿಗೆ ಕಂಪ್ಯೂಟರ್ನೊಂದಿಗೆ ವ್ಯವಹರಿಸಲು ಸಹಾಯ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 95, ವಿಂಡೋಸ್ 98 ಮತ್ತು ವಿಂಡೋಸ್ NT
ಏನೆಂದು ಕರೀತಾರೆ ಇವಕ್ಕೆ? ಸರಿಯಾದ ಉತ್ತರ ಇವಕ್ಕೆ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಕರೀತಾರೆ. ಆಪರೇಟಿಂಗ್ ಸಿಸ್ಟಮ್ ಎಂಬುದು ಒಂದು ಏನಾಗಿದೆ? ಸರಿಯಾದ ಉತ್ತರ ಇದೊಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ. ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮನ್ನು ಸರಿಯಾಗಿ ರೂಪಿಸುವಂಥದ್ದು ಆಪರೇಟಿಂಗ್ ಸಿಸ್ಟಮ್. ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಸರಿಯಾದ ಉತ್ತರ DBMS. ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ ಇಲ್ಲಿ ನೋಡಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಹೌದು, ಡಾಸ್ ಹೌದು, ಇನ್ನು ಲಿನಕ್ಸ್ ಕೂಡ ಹೌದು. ಸೊ DBMS ಅಲ್ಲ. ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಇದು ಒಂದಾಗಿದೆ. ಯಾವುದು ಕೇಳಿದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆಮೊರಿ ಮ್ಯಾನೇಜ್ಮೆಂಟ್ ಕೂಡ ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಗಳಲ್ಲಿ ಒಂದು ಡಿಸ್ಕ್, ಒಂದು ಹೆಸರನ್ನು ಡಾಕ್ಯುಮೆಂಟ್ಸ್ನಲ್ಲಿ ಇಡಲು ಬಳಸುವಂಥ ಒಂದು ಕಮಾಂಡ್ ಯಾವುದು? ಸರಿಯಾದ ಉತ್ತರ ಲೇಬಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಣಕಯಂತ್ರದ ಪ್ರೋಗ್ರಾಂ ಸಾಮಾನ್ಯವಾಗಿ ಇದರೊಡನೆ ಸಂಬಂಧಿಸಿದೆ. ಸರಿಯಾದ ಉತ್ತರ 1 ಮತ್ತು 2 ಎರಡೂ ಹೌದು, ಎ ಮತ್ತು ಬಿ ಎರಡೂ ಹೌದು. ಅಂದರೆ ಗಣಕಯಂತ್ರದ ಪ್ರೋಗ್ರಾಮ್ ಇದೆಯಲ್ಲ, ಇದು ಸಾಮಾನ್ಯವಾಗಿ ಸಿಂಟೆಕ್ಸ್ ದೋಷಗಳು ಮತ್ತು ಲಾಜಿಕ್ ದೋಷಗಳು ಎರಡೂ ಕೂಡ ಒಳಗೊಂಡಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯ ಮತ್ತು ಮಿಷನ್ ನಡುವೆ ಇಂಟರ್ಫೇಸ್ ರೀತಿ ಕೆಲಸ ಮಾಡುತ್ತೆ? ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಾಸ್ ಎಂದರೆ ಏನು? ಡಾಸ್ ಅಂತ ಹೇಳಿದ್ರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಡಾಸ್ ಅಂದರೆ. ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಇದರ ಫಂಕ್ಷನ್ ಆಗಿರೋದಿಲ್ಲ? ಸರಿಯಾದ ಉತ್ತರ ಡಿಬಗ್ಗಿಂಗ್. ಇದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ ಆಗಿರೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾಚರಣೆಯ ವ್ಯವಸ್ಥೆ ಅಲ್ಲ? ಸರಿಯಾದ ಉತ್ತರ ಒರಾಕಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಮೇಲ್ಮೈನಲ್ಲಿ ಲೇಸರ್ ಮೂಲವನ್ನು ಬಿಂಬಿಸಿ ಡೇಟಾ ಓದುವುದು ಈ ಕೆಳಗಿನವುಗಳಲ್ಲಿ ಯಾವುದು? ಸರಿಯಾದ ಉತ್ತರ ಆಪ್ಟಿಕಲ್ ಡಿಸ್ಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಟಿಂಗ್ ಸಿಸ್ಟಮ್ ಎಂಬುದು ಒಂದು ಏನಾಗಿದೆ? ಸರಿಯಾದ ಉತ್ತರ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. BIOS ಇದನ್ನು ಬಳಸುವುದು? ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಸಲಾಗುತ್ತೆ BIOS ಅನ್ನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಳಕೆದಾರನ ಮತ್ತು ಹಾರ್ಡ್ವೇರ್ನ ನಡುವೆ ಮಧ್ಯವರ್ತಿಯಾಗಿ ಸಂಯೋಜಿಸುವ ಮತ್ತು ನಿಯಂತ್ರಿಸುವ ತಂತ್ರಾಂಶ ಯಾವುದು? ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದಿಷ್ಟು ಪ್ರಶ್ನೆಗಳು ಈ ಸೆಕೆಂಡ್ ಪಾರ್ಟಲ್ಲಿ ಇರುವಂತಹ ಪ್ರಶ್ನೆಗಳು. ಸೆಕೆಂಡ್ 1 to 25th ಕ್ವೆಶ್ಚನ್ಗಳು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ರಿಲೇಟೆಡ್ ಆಗಿದೆ. ನೆನ್ಪಿಟ್ಕೊಳ್ಳಿ. ಆಪರೇಟಿಂಗ್ ಸಿಸ್ಟಮ್ ಸೇವೆಗಳನ್ನು ಪ್ರವೇಶಿಸಲು ಇಂಟರ್ಫೇಸ್ ಏನನ್ನು ಒದಗಿಸುತ್ತೆ? ಸರಿಯಾದ ಉತ್ತರ ಸಿಸ್ಟಮ್ ಕಾರ್ಯಗಳನ್ನು ಒದಗಿಸುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಸರಿಯಾದ ಉತ್ತರ ಜಾವಾ ಇದೆಯಲ್ಲ, ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನಲ್ ಕಮಾಂಡ್ಗಳು ಎಲ್ಲಿ ದೊರೀತವೆ? ಸರಿಯಾದ ಉತ್ತರ ಇವು ರ್ಯಾಮ್ನಲ್ಲಿ ದೊರೀತವೆ. ಆಪರೇಟಿಂಗ್ ಸಿಸ್ಟಮ್ ಅನ್ನು ವ್ಯಾಖ್ಯಾನಿಸುವುದು ಯಾವುದು? ಸರಿಯಾದ ಉತ್ತರ ಪ್ರೋಗ್ರಾಮ್ ಮಾಡ್ಯೂಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೋಗ್ರಾಮ್ ಮಾಡ್ಯೂಲ್ಗಳು ಆಪರೇಟಿಂಗ್ ಸಿಸ್ಟಮ್ ಅನ್ನು ವ್ಯಾಖ್ಯಾನ ಮಾಡ್ತವೆ. ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಇದಕ್ಕೆ ಬೂಟಿಂಗ್ ಅಂತ ಕರೀತಾರೆ. ಬೂಟಿಂಗ್ ಅಂತೇಳಿ ಕರೀತಾರೆ. ಬೂಟಿಂಗ್ ಅಂದ್ರೆ ಏನು ಕೇಳಿದ್ರೆ, ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಸಿಸ್ಟಮ್ ಲೋಡ್ ಆಗ್ತಾ ಇರುತ್ತಲ್ಲ, ಇದಕ್ಕೆ ಬೂಟಿಂಗ್ ಅಂತ ಕರೀತಾರೆ. ಈ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ ನುಡಿ ತಂತ್ರಾಂಶವನ್ನು ಬೆಂಬಲಿಸುವುದಿಲ್ಲ? ಸರಿಯಾದ ಉತ್ತರ ಯೂನಿಕ್ ಮತ್ತು ಮ್ಯಾಕ್ ಎರಡೂ ಕೂಡ ನುಡಿಯನ್ನು ಬೆಂಬಲಿಸೋದಿಲ್ಲ. ಬದಲಾಗಿ ವಿಂಡೋಸ್ ಮಾತ್ರ ನುಡಿಯನ್ನು ಬೆಂಬಲ ಮಾಡುತ್ತೆ. ನುಡಿ ಸಾಫ್ಟ್ವೇರ್. 1 ಮೆಗಾಬೈಟ್ ಎಷ್ಟು ಕಿಲೋಬೈಟ್ಗೆ ಸಮನಾಗಿದೆ? ತುಂಬ ಸರಿ ಕೇಳಿರೋ ಪ್ರಶ್ನೆ ಇದು. ಸಾಮಾನ್ಯವಾಗಿ ತಕ್ಷಣಕ್ಕೆ ನಾವು ಕಿಲೋಬೈಟ್ ಅಂದ ತಕ್ಷಣ 1000 KB ಅನ್ಕೊಬಿಡ್ತೀವಿ.
1000 KB ಅಲ್ಲ, ಬದಲಾಗಿ 1024 KB. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಬೈಟ್ ಎಷ್ಟು ಬಿಟ್ಗೆ ಸಮನಾಗಿದೆ? ಸರಿಯಾದ ಉತ್ತರ 8 ಬಿಟ್. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್. ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ? ಸರಿಯಾದ ಉತ್ತರ 2021 ಇದೆಯಲ್ಲ, ಇದು ಬೈನರಿ ಸಂಖ್ಯೆ ಅಲ್ಲ. ಬಿಕಾಸ್ ಬೈನರಿ ಸಂಖ್ಯೆಯಲ್ಲಿ ಬಳಕೆಯಾಗುವ ಸಂಖ್ಯೆಗಳು ಎರಡೇ, 0 ಮತ್ತು 1. ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಶೇಖರಣಾ ಸ್ಥಳ ಯಾವುದು? ಸರಿಯಾದ ಉತ್ತರ ಟೆರಾಬೈಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. TB ಅಂತ ನಾವು ಕರಿತೀವಲ್ಲ, ಟೆರಾಬೈಟ್. ಹಾಫ್ ಬೈಟ್ ಅನ್ನ ಹೀಗೆ ಕೂಡ ಕರೀತಾರೆ. ಹಾಫ್ ಬೈಟ್ ಅಂದ್ರೆ ನಿಬ್ಬಲ್ ಅಂತ ಕರೀತಾರೆ. ಅರ್ಧ ಬೈಟ್ಗೆ ನಿಬ್ಬಲ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನಲ್ಲಿ ಸ್ಮರಣೆಯ ಅತಿ ಚಿಕ್ಕ ಘಟಕ ಯಾವುದು? ಸರಿಯಾದ ಉತ್ತರ ಬಿಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು? ಸರಿಯಾದ ಉತ್ತರ TB, ಟೆರಾಬೈಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನಲ್ಲಿ ಬಳಸುವ ಕಾಂಪ್ಯಾಕ್ಟ್ ಡಿಸ್ಕ್ಗಳ ಬರವಣಿಗೆ ಮತ್ತು ಓದುವಿಕೆಯನ್ನು ಮಾಡಲು ಕೆಳಕಂಡ ಯಾವ ಸಾಧನವನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಅಯಸ್ಕಾಂತೀಯ ಸೂಚಿಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫ್ಲಾಪಿ ಡಿಸ್ಕ್ ಇದೆಯಲ್ಲ, ಇದು ಒಂದು ಏನಾಗಿದೆ? ಸರಿಯಾದ ಉತ್ತರ ಇದೊಂದು ಸೆಕೆಂಡರಿ ಮೆಮೊರಿ ಆಗಿದೆ, ಫ್ಲಾಪಿ ಡಿಸ್ಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಿಯೋಸ್ ಎನ್ನುವುದು ಯಾವ ರೀತಿಯ ಸ್ಟೋರೇಜ್ ಸಾಧನವಾಗಿದೆ? ಸರಿಯಾದ ಉತ್ತರ ಇದೊಂದು ಪ್ರಾಥಮಿಕ ಸಾಧನ, ಪ್ರೈಮರಿ ಮೆಮೊರಿ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಯೋಸ್ ಅನ್ನು ಎಲ್ಲಿ ಶೇಖರಿಸಿ ಇಡ್ತಾರೆ? ಸರಿಯಾದ ಉತ್ತರ ಇದನ್ನ ಫ್ಲ್ಯಾಶ್ ಮೆಮೊರಿಯಲ್ಲಿ ಶೇಖರಿಸಿ ಇಡಲಾಗುತ್ತೆ. ಫ್ಲ್ಯಾಶ್ ಮೆಮೊರಿ ಅಥವಾ ಹೊಳೆಯುವ ಸ್ಮರಣೆ ಕನ್ನಡದಲ್ಲಿ ಕೊಡ್ತಾರೆ. ಕನ್ನಡದಲ್ಲಿ ಇರುವಂತಹ ಒಂದು ಕ್ವಶನ್ ಪೇಪರಲ್ಲಿ ಹೊಳೆಯುವ ಸ್ಮರಣೆ ಅಂತ ಕೊಟ್ಟು ಬಿಡ್ತಾರೆ. ಆಗ ನಿಮಗೆ ಕ್ವಶನ್ ಪೇಪರ್ಲೇ ಮೊದಲಿಗೆ ಒಂದು ರೂಲ್ ಕಂಡೀಷನ್ ಹಾಕಿರ್ತಾರೆ, ಏನಂದರೆ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನೀವು ಇಂಗ್ಲೀಷ್ ವರ್ಷನಲ್ಲಿ ಓದ್ಕೊಳ್ಳಿ ಅಂತೇಳಿ. ಸೊ ಕೆಲವು ಸಾರಿ ಕನ್ನಡವನ್ನೇ ನಾವು ಓದಬೇಕಾಗತ್ತೆ, ಹಾಗಾಗಿ ಹೊಳೆಯುವ ಸ್ಮರಣೆ ಕೂಡ ನೆನಪಿರಲಿ. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ಸರಿಯಾದ ಉತ್ತರ ಕ್ಯಾಚ್ ಮೆಮೊರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಆಕ್ಸೆಸ್ ಟೈಮ್ ಅಂತ ಕೂಡ ಕರಿತೀವಿ, ಕಡಿಮೆ ಟೈಮ್. ಕ್ಯಾಚ್ ಮೆಮೊರಿ ಇರುವುದು ಎಲ್ಲಿ? ಸರಿಯಾದ ಉತ್ತರ ಇದು CPU ನಲ್ಲಿ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಇರುತ್ತೆ ಕ್ಯಾಚ್ ಮೆಮೊರಿ. ಕ್ಯಾಚ್ ಮೆಮೊರಿ ಕಾರ್ಯನಿರ್ವಹಣೆಯನ್ನು ಹೀಗೆ ಮಾಪನ ಮಾಡುವರು? ಸರಿಯಾದ ಉತ್ತರ ಹಿಟ್ ಅನುಪಾತ, ಈ ಮೂಲಕ ಮಾಪನ ಮಾಡಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫರ್ಮ್ವೇರ್ ಯಾವುದರಲ್ಲಿ ಶೇಖರಣೆ ಆಗಿರುತ್ತೆ? ಸೊ ಫರ್ಮ್ವೇರ್ ಇರುತ್ತಲ್ಲ, ಇದು ROM ನಲ್ಲಿ ಶೇಖರಣೆ ಆಗಿರುತ್ತೆ. ROM, ರೀಡ್ ಓನ್ಲಿ ಮೆಮೊರಿ. ಕೆಳಗಿನ ಯಾವ ಸಾಧನ ಬಾಹ್ಯಶೀಲ ಸಂಗ್ರಹವಾಗಿದೆ? ಸರಿಯಾದ ಉತ್ತರ RAM. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. RAM ಅನ್ನು ಈ ರೀತಿನೂ ಕೂಡ ಕರೀತಾರೆ. ಸರಿಯಾದ ಉತ್ತರ ವೊಲಾಟೈಲ್ ಮೆಮೊರಿ ಅಂತ ಕೂಡ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ತಾತ್ಕಾಲಿಕ ಮೆಮೊರಿ ಆಗಿದೆ. ಇದೊಂದು ನಾಟ್ ಪರ್ಮನೆಂಟ್ ಅಥವಾ ಟೆಂಪರರಿ ಮೆಮೊರಿ ಆಗಿದೆ. ಸರಿಯಾದ ಉತ್ತರ RAM. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. DRAM ಇದರ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಡೈನಾಮಿಕ್ RAM. ಡೈನಾಮಿಕ್ RAM. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. RAM ಅನ್ನು ಏನೆಂದು ಕರೆಯುತ್ತಾರೆ? RAM ಅನ್ನು ಸೆಕೆಂಡರಿ ಮೆಮೊರಿ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚಿನ ಬರಹದ ಆಪ್ಟಿಕಲ್ ಸಂಗ್ರಹಣೆಯ ಮಾಧ್ಯಮ ಯಾವುದು? ಸರಿಯಾದ ಉತ್ತರ CD-ROM ಡಿಸ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರ್ಸನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆ ಎಲ್ಲಿ ಇರುತ್ತೆ? ಸರಿಯಾದ ಉತ್ತರ ಇದು
ರ್ಯಾಮ್ ಮತ್ತು ರೋಮ್ ಎರಡರಲ್ಲೂ ಕೂಡ ಇರುತ್ತೆ. ಪ್ರೈಮರಿ ಮೆಮೊರಿ ಪರ್ಸನಲ್ ಕಂಪ್ಯೂಟರಲ್ಲಿ. ಯಾವ ಮೆಮೊರಿಯಲ್ಲಿ ಪ್ರತಿಯೊಂದು ಬಿಟ್ ಮಾಹಿತಿಯನ್ನು ಕೆಪಾಸಿಟರ್ನೊಂದಿಗೆ ಶೇಖರಿಸಿ ಇಟ್ಟಿರ್ತಾರೆ? ಸರಿಯಾದ ಉತ್ತರ ಡಿ ರ್ಯಾಮ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. CPU ಪ್ರಸ್ತುತ ಸಂಸ್ಕರಿಸುತ್ತಿರುವ ದತ್ತಾಂಶ ಎಲ್ಲಿರುತ್ತೆ? ಸರಿಯಾದ ಉತ್ತರ ಇದು ರ್ಯಾಮ್ನಲ್ಲಿ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಮಿಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅನ್ನು ಅಳವಡಿಸುವ ತಂತ್ರಜ್ಞಾನ, ಇದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಇದಕ್ಕೆ ಡಿ ರಾಮ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. CPU ಮತ್ತು ಸ್ಮರಣೆಗಳು ಎಲ್ಲಿರ್ತವೆ? ಇವು ಸಾಮಾನ್ಯವಾಗಿ ಮದರ್ ಬೋರ್ಡಲ್ಲಿ ಇರುವಂಥದ್ದು. ಮದರ್ ಬೋರ್ಡ್ ಮೇಲೆ ಇರ್ತವೆ CPU ಮತ್ತು ಮೆಮೊರಿಗಳು. ಸೊ ಮದರ್ ಬೋರ್ಡ್ ಅಥವಾ ಮಾತೃ ಫಲಕ ಅಂತ ಕೂಡ ನಾವು ಅದನ್ನು ಕರಿಬಹುದು. ಕ್ಯಾಚ್ ಮೆಮೊರಿ ಇರುವುದು ಎಲ್ಲಿ? ಸರಿಯಾದ ಉತ್ತರ ಇದು CPU ನಲ್ಲಿರುತ್ತೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನ CPU ಈ ಕೆಳಗಿನ ಯಾವ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ? ಸರಿಯಾದ ಉತ್ತರ ಟ್ರಾನ್ಸಿಸ್ಟರ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇದನ್ನು ಒಳಗೊಂಡಿರುತ್ತೆ. ಸರಿಯಾದ ಉತ್ತರ ALU ಮತ್ತು CU. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಇವೆರಡನ್ನು ಒಳಗೊಂಡಿರುತ್ತೆ. ಯಾವುದು ಕೇಳಿದ್ರೆ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಮೆದುಳು ಅಂತೇಳಿ ಯಾವುದನ್ನು ಕರಿತೀವಿ? ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅನ್ನ ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಗಣಕದ ಇತರ ಘಟಕಗಳಿಂದ ದತ್ತಾಂಶದ ಹರಿವನ್ನು ಯಾವುದು ನಿಯಂತ್ರಿಸುತ್ತೆ? ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ನಿಯಂತ್ರಣ ಮಾಡುತ್ತೆ. ರ್ಯಾಮ್ ಎಲ್ಲಿರುತ್ತೆ? ಸೊ ರ್ಯಾಮ್ ಎಲ್ಲಿರುತ್ತೆ ಕೇಳಿದ್ರೆ ಇದು ಮದರ್ ಬೋರ್ಡ್ನಲ್ಲಿ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರ್ಯಾಮ್ ಮದರ್ ಬೋರ್ಡ್ನಲ್ಲಿ ಇರುವಂಥದ್ದು. ಮದರ್ ಬೋರ್ಡ್ನಲ್ಲಿ CPU ಮತ್ತು ಇತರ ಅಂಗಗಳನ್ನು ಜೋಡಿಸಲು ಸಹಾಯ ಮಾಡುವ ಅಂಗ ಯಾವುದು? ಸರಿಯಾದ ಉತ್ತರ ಸಿಸ್ಟಮ್ ಬಸ್ ಅಂತ ನಾವು ಇದು ಕರಿತೀವಿ. ಸಿಸ್ಟಮ್ ಬಸ್. ಮದರ್ ಬೋರ್ಡ್ ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. CPU ಮತ್ತು ವಿಸ್ತರಣೆಯ ಸ್ಲಾಟ್ಗಳು ಇವೆರಡನ್ನು ಕೂಡ ಒಳಗೊಂಡಿರುತ್ತೆ ಮದರ್ ಬೋರ್ಡ್. ಚಿಪ್ಸ್ ತಯಾರಿಸಲು ಯಾವುದನ್ನು ಬಳಸ್ತಾರೆ? ಕಂಪ್ಯೂಟರ್ ಚಿಪ್ಪನ್ನು ತಯಾರು ಮಾಡೋದಕ್ಕೆ ಯಾವುದನ್ನು ಬಳಸ್ತಾರೆ ಅಂತ ಕೇಳಿದ್ರೆ ಅರೆವಾಹಕಗಳನ್ನು ಬಳಸ್ತಾರೆ. ಇದಕ್ಕೊಂದು ವಿಶೇಷವಾದ ಉದಾಹರಣೆ ಏನು ಕೇಳಿದ್ರೆ ಸಿಲಿಕಾನ್. ಮೈಕ್ರೋಚಿಪ್ಗಳ ತಯಾರಿಸಲು ಯಾವ ಧಾತು ಉಪಯೋಗಿಸುವರು? ಮೈಕ್ರೋಚಿಪ್ ಅನ್ನು ತಯಾರು ಮಾಡೋದಕ್ಕೆ ಯಾವ ಧಾತುವನ್ನು ಯೂಸ್ ಮಾಡ್ತಾರೆ ಅಂತೇಳಿ ಸರಿಯಾದ ಉತ್ತರ ಸಿಲಿಕಾನ್ ಅನ್ನು ಯೂಸ್ ಮಾಡ್ತಾರೆ. ನಾವು ಆಗಲೇ ಹೇಳಿದಾಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. CPU ಮೆಮೊರಿ ಮತ್ತು ಪರಿಧಿ ಸ್ಥಳಗಳ ನಡುವಿನ ಸಂವಹನ ಮಾರ್ಗವನ್ನು ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ಡೇಟಾ ಬಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. CPU ನಲ್ಲಿರುವ ಯಾವ ಅಂಗವು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತೆ? ಸರಿಯಾದ ಉತ್ತರ ಕಂಟ್ರೋಲ್ ಯೂನಿಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ನಾವು ಶಾರ್ಟ್ ಕಟ್ ಆಗಿ CU ಅಂತ ಕೂಡ ಕರಿತೀವಿ. ಆಗಮ ಮಾಹಿತಿಗಳನ್ನೆಲ್ಲ ನಿರ್ಗಮ ಮಾಹಿತಿಯಾಗಿ ಪರಿವರ್ತಿಸುವ ಕೆಲಸವನ್ನು ಯಾವ ಘಟಕ ಮಾಡುತ್ತೆ? ಸರಿಯಾದ ಉತ್ತರ CPU ಮಾಡುತ್ತೆ. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಮಾಡುತ್ತೆ. ಆಗಮ ಮಾಹಿತಿಗಳನ್ನೆಲ್ಲ ನಿರ್ಗಮ ಮಾಹಿತಿಯಾಗಿ ಪರಿವರ್ತನೆ ಮಾಡುತ್ತೆ. CPU ಇದರ ಪ್ರಮುಖ ಕಾರ್ಯ. CPUವಿನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ದತ್ತಾಂಶವನ್ನು ಓದೋದು, ಡಾಟಾವನ್ನು ಸಂಸ್ಕರಿಸೋದು ಮತ್ತು ಡಾಟಾವನ್ನು ಅರ್ಥೈಸುವುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಯಂತ್ರಣ ಪ್ಯಾನಲ್ ಅಥವಾ ಕಂಟ್ರೋಲ್ ಪ್ಯಾನಲ್ ಕೆಳಗಿನ ಆಯ್ಕೆಗಳನ್ನು ಒದಗಿಸುತ್ತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೊಸ ಹಾರ್ಡ್ವೇರ್ಗಳ ಸೇರ್ಪಡೆ ಮಾಡುತ್ತೆ, ಕಾರ್ಯಕ್ರಮಗಳನ್ನು ಸೇರಿಸೋದು ಮತ್ತು ತೆಗೆಯುವ ಕೆಲಸ ಮಾಡುತ್ತೆ, ಬಳಕೆದಾರರ ಖಾತೆಗಳನ್ನು ನಿರ್ವಹಿಸುತ್ತೆ. ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಎಂದರೇನು? ಸರಿಯಾದ ಉತ್ತರ ಮೇಲೆ ಎಲ್ಲವೂ ಕೂಡ ಹೌದು. ಮೈಕ್ರೋ ಪ್ರೊಸೆಸರ್ ಅಂದರೆ ಋಣ ವಿದ್ಯುನ್ಮಾನದ ಚೂರು. ಇದು ಗಣಿತ ಕೋಷ್ಟಕಗಳನ್ನು ಬಿಡಿಸುತ್ತೆ, ತರ್ಕಬದ್ಧ ಕ್ರಿಯೆಯನ್ನು ಮಾಡುತ್ತೆ.
ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತೆ? ಸರಿಯಾದ ಉತ್ತರ ಮೆಗಾ ಹರ್ಟ್ಸ್ ಪರ್ ಸೆಕೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಚಿಪ್ ಅನ್ನು ಕಂಪ್ಯೂಟರ್ ಒಳಗೆ ಬಳಸಲಾಯಿತು? ಸರಿಯಾದ ಉತ್ತರ 1975. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಮುಖೇನ ಕಾರ್ಯವನ್ನು ಸಂಸ್ಕರಿಸಲು ತೆಗೆದುಕೊಳ್ಳುವ ಅವಧಿಗೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಇದಕ್ಕೆ ಎಕ್ಸಿಕ್ಯೂಷನ್ ಟೈಮ್ ಅಂತ ಕರಿತೀವಿ. ಎಕ್ಸಿಕ್ಯೂಷನ್ ಸಮಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಚಿಪ್ನ ಹೆಸರೇನು? ಸರಿಯಾದ ಉತ್ತರ ಇಂಟೆಲ್ 4004. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೊಸೆಸರ್ನ 3 ಪ್ರಮುಖ ಭಾಗಗಳು ಯಾವುವು? ಸರಿಯಾದ ಉತ್ತರ ALU, CU, MU. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೇಟಿಎಂ ಎಂಬ ಪದ ಇದಕ್ಕೆ ಸಂಬಂಧಿಸಿದೆ. ಪೇಂಟಿಯಂ ಇದು ಪೇಂಟಿಯಂ. ಸೊ ಪೇಂಟಿಯಂ ಎನ್ನುವಂಥ ಪದ ಯಾವುದಕ್ಕೆ ರಿಲೇಟೆಡ್ ಇದೆ ಕೇಳಿದ್ರೆ ಮೈಕ್ರೋ ಪ್ರೊಸೆಸರ್ಗೆ ರಿಲೇಟೆಡ್ ಆಗಿರುವಂಥ ಪದವಾಗಿದೆ. ಕಂಪ್ಯೂಟರ್ನ ಸಂರಚನೆಯಲ್ಲಿ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಎನ್ನುವುದು ಏನಾಗಿದೆ? ಸರಿಯಾದ ಉತ್ತರ ಇದು ಅಂಕಗಣಿತೀಯ ತಾರ್ಕಿಕ ಘಟಕವಾಗಿದೆ. ಲಾಸ್ಟ್ ಕ್ವಶನ್. ಈ ಪ್ರಶ್ನೆ ನಿಮಗೆ ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ ವರ್ಗಾವಣೆ ಮಾಡುವ ಘಟಕ ಅಂಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಕೀಬೋರ್ಡ್, ಮಾನಿಟರ್, SMP ಮತ್ತು SMPS. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.